ಎಲ್ಲರಿಗೂ ನಮಸ್ತೆ. ಬನ್ನಿ, ಇವತ್ತು ನನ್ನ ಸಂಜೆ ರೊಟೀನ್ನ ತೋರಿಸ್ತಿದ್ದೀನಿ. ಇವತ್ತು ನಾನು ಈವ್ನಿಂಗ್ ವ್ಲಾಗಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಫಸ್ಟ್ಗೆ ಬ್ರೌನ್ ರೈಸ್ನ ನೆನೆಸಿಡ್ತಿದ್ದೀನಿ. ನಾನು ಬಂದು ಬ್ರೌನ್ ರೈಸು ಈ ಬ್ರ್ಯಾಂಡ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಅವೈಲೇಬಲ್ ಇದ್ದರೆ ಅದು ತೊಗೊಳ್ಳಿ. 1 ಗ್ಲಾಸ್ ಬ್ರೌನ್ ರೈಸ್ಗೆ ನೀವು ಯಾವ ಗ್ಲಾಸಲ್ಲಿ ನಿಮ್ಗೆ ಆಗುತ್ತೋ ಅಷ್ಟು ತೊಗೊಂಡ್ರೆ ಸಾಕು. ನಾನು ಈ ಪುಟ್ಟ ಗ್ಲಾಸಲ್ಲಿ ತೊಗೊಂಡ್ರೆ 2 ಟೈಮ್ ಆಗುತ್ತೆ ನನಗೆ. ಇದನ್ನು ಚೆನ್ನಾಗಿ ಒಂದು 2-3 ಸರ್ತಿ ತೊಳ್ಕೊಂಡಾದಮೇಲೆ 3 ಗ್ಲಾಸು ನೀರು ಹಾಕ್ಕೊಳ್ತೀನಿ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡು ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. 2.5 ಗ್ಲಾಸ್ ಬೇಕಾದ್ರೆ ಹಾಕ್ಕೋಬೋದು. 3 ಗ್ಲಾಸ್ ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ರೈಸು. ನಂಗೆ ಸ್ವಲ್ಪ ಸಾಫ್ಟಾಗಿರಬೇಕು. ಆದ್ದರಿಂದ 3 ಗ್ಲಾಸು ಹಾಕ್ಬಿಟ್ಟು 1 ಅವರ್ ನೆನೆಯೋಕ್ಕಿಡ್ತೀನಿ. ಬೇಡ ಅಂದರೂ ಹಂಗೂ ಮಾಡ್ಬೋದು, ಏನಾಗಲ್ಲ. ಆದರೆ 1 ಅವರ್ ನೆನೆಸಿದ್ರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಷ್ಟೇ. ಈಗ ರಸಮ್ ಮಾಡ್ತಿದ್ದೀನಿ. ನೋಡಿ ಬನ್ನಿ, ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ರಸಮ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಪುಟ್ಟ ಕಪ್ಪಲ್ಲಿ ಬೇಳೆ ತೊಗೊಂಡಿದ್ದೀನಿ, ತೊಗರಿಬೇಳೆ. ಇದಕ್ಕೆ ಒಂದು 6 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಗಿಡದಲ್ಲಿ ಒಂದೇ ಒಂದು ನುಗ್ಗೆಕಾಯಿ ಬಿಟ್ಟಿತ್ತು, ಆ ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಹಾಕಿದ್ರೆ ರಸಮ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವಾ. ಆದ ಕಾರಣ ನುಗ್ಗೆಕಾಯಿ ಹಾಕಿದ್ದೀನಿ. ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಅದು ಕೂಡ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ನನ್ನ ಮನೇಲಿ ಏನಿದೆಯೋ ಅದು ನೋಡ್ಕೊಂಡು ಮಾಡ್ತೀನಿ ಅಷ್ಟೇ. ನಾನು ಟೊಮೊಟೊ ತರಕಾರಿ ಎಲ್ಲ ಇವಾಗ ತೊಳ್ಕೊಳ್ತಿದ್ದೀನಿ. ಎಲ್ಲ ಒಂದು ಸರ್ತಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ಅಂತ ಈ ರೀತಿ ಮಾಡ್ತೀನಿ. ಬೇಳೆ ಎಲ್ಲ ಚೆಲ್ಲಬಾರ್ದಲ್ಲ, ಆದ್ದರಿಂದ ಫಿಲ್ಟರ್ ಇಟ್ಕೊಂಡು ಈ ರೀತಿ ನೀರನ್ನೆಲ್ಲ ಫಿಲ್ಟ್ರ್ ಮಾಡ್ಕೊತೀನಿ. ಒಂದು 2-3 ಸರ್ತಿ ಚೆನ್ನಾಗಿ ಟೊಮೊಟೊ ಎಲ್ಲ ತೊಳ್ಕೊಬೇಕು. ಈ ಬೇಳೆ ತರಕಾರಿ ಇವಕ್ಕೆಲ್ಲ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಒಂದು 2-3 ಸರ್ತಿ ತೊಳ್ಕೊಳ್ಳೋದು ಮಾತ್ರ ಸ್ಕಿಪ್ ಮಾಡಲೇಬೇಡಿ. ನಾನು ಇದನ್ನೆಲ್ಲ ಮಧ್ಯಾಹ್ನನೇ ಮಾಡಿಬಿಡ್ತೀನಿ. ಇವತ್ತು ಆಗಿಲ್ಲ, ಆದ ಕಾರಣ ಈ ರೀತಿ ಇವಾಗ ಮಾಡ್ಕೊಳ್ತೀನಿ. ನೋಡಿ, ತರಕಾರಿನೂ ಕೂಡ ಇವಾಗೆ ತೊಳ್ಕೊಳ್ತಿದ್ದೀನಿ. ತರಕಾರಿ ಏನು ತೊಗೊಂಡಿದ್ದೀನಿ ಅಂದರೆ ಬೆಂಡೆಕಾಯಿ ಹಾಗೆ ಆಲೂಗಡ್ಡೆ. ಏನಕ್ಕಪ್ಪ ಅಂದರೆ ರಸಮ್ ಏನಾದರೂ ಮಾಡಿದಾಗ ಈ ರೀತಿ ಏನಾದರೂ ಒಂದು ಫ್ರೈ ಇರಬೇಕು ಮಕ್ಕಳಿಗೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಒಬ್ಳಿಗೆ ಬಂದು ಬೆಂಡೆಕಾಯಿ ಫ್ರೈ ತುಂಬಾ ಇಷ್ಟ, ಅದಕ್ಕೋಸ್ಕರ ಅವಳಿಗೆ ಬೆಂಡೆಕಾಯಿ ಫ್ರೈ. ಹಾಗೆ ಆಲೂಗಡ್ಡೆ ಫ್ರೈ ಬಂದು ಚಿಕ್ಕ ಮಗಳಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಆಲೂಗಡ್ಡೆ ಫ್ರೈ. ಆಲೂಗಡ್ಡೆ ಬಂದುಬಿಟ್ಟು ಇದು ಲೋ ಶುಗರ್ ಅಂತ ಇತ್ತು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಫ್ರೈ ಕೂಡ ಚೆನ್ನಾಗಾಯಿತು, ತೋರಿಸ್ತೀನಿ ನಿಮಗೆ. ಈಗ ಬರ್ತಿರೋ ಆಲೂಗಡ್ಡೆ ಎಷ್ಟೇ ಫ್ರೈ ಮಾಡೋಕ್ಕೋದ್ರೂ ಸ್ಮ್ಯಾಶ್ ಆಗೋಗ್ಬಿಡ್ತಿತ್ತು. ಈ ಆಲೂಗಡ್ಡೆ ಚೆನ್ನಾಗಾಯಿತು. ನೋಡಿ, ಆಲೂಗಡ್ಡೆನೂ ಕೂಡ ಎಲ್ಲ ತೊಳೆದು ಸೈಡ್ಗೆ ಇಡ್ತೀನಿ. ಈಗ ಬೇಳೆ ಎಲ್ಲ ತೊಳ್ಕೊಬಂದಲ್ಲ, ಇದಕ್ಕೆ ಕುಕ್ಕರ್ಗೆ ನೀರು, ರಸಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 1/4 ಸ್ಪೂನಷ್ಟು ಅರಿಶಿನ ಹಾಗೆ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋಬೇಕು. ಎಣ್ಣೆ ಹಾಕೋದು ಸ್ಕಿಪ್ ಆಗಿದೆ ಇಲ್ಲಿ. ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು 3-4 ವಿಸಿಲ್ ಕೂಗಿಸ್ಕೊಳ್ತೀನಿ. ಬೇಳೆ ಸಾಫ್ಟಾಗಿ ಬೇಯಬೇಕು. ರಸಮ್ಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ರೇ ಬೇಳೆ ಚೆನ್ನಾಗಿರೋದು. ಅಷ್ಟರೊಳಗಡೆ ಇಲ್ಲಿ ನಾನು ಆಲೂಗಡ್ಡೆ ಇವೆಲ್ಲ ಪೀಲ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತೀನಿ. ಇದನ್ನೆಲ್ಲ ಆಲೂಗಡ್ಡೆ ಆಗಲಿ ಬೆಂಡೆಕಾಯಿ ಆಗಲಿ ಮಧ್ಯಾಹ್ನ ತೊಳೆದಿಕ್ಕೊಂಬಿಟ್ರೆ ಸ್ವಲ್ಪ ಹಚ್ಬೇಕಾದ್ರೆ ಚೆನ್ನಾಗಿರುತ್ತೆ. ಆದರೆ ಇವತ್ತಾಗಿಲ್ಲ, ನಾನು ಯಾವಾಗೂ ಹಂಗೆ ಮಾಡ್ತೀನಿ. ಏನಾದರೂ ಈ ಥರ ಫ್ರೈ ಮಾಡಬೇಕು ಅಂದರೆ ಮಧ್ಯಾಹ್ನನೇ ಸೊಪ್ಪಾಗಲಿ ಏನಾದರೂ ತೊಳೆದಿಟ್ಕೊಂಡ್ಬಿಡ್ತೀನಿ. 1 ಅವರ್ ಎಲ್ಲ ತೊಳೆದಿಟ್ಬಿಟ್ರೆ ಸೈಡ್ಗೆ ನೀಟಾಗಿ ನೀರೆಲ್ಲ ಹಾರ್ಕೊಂಬಿಡುತ್ತೆ. ಆದರೆ ಇವತ್ತು ಇವಾಗೆ ಮಾಡ್ಕೊಳ್ತಿದ್ದೀನಿ. ನೋಡಿ, ಆಲೂಗಡ್ಡೆ ಈ ರೀತಿ ನಮಗೆ ಯಾವ ಸೈಜ್ ಬೇಕು ಅಂತ ನೋಡ್ಕೊಂಡು ನಾನಿಲ್ಲಿ ಮೀಡಿಯಮ್ ಸೈಜ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ತುಂಬ ದಪ್ಪ ಮಾಡ್ಕೊಳ್ಳಲ್ಲ, ತೋರಿಸ್ತೀನಿ ನೋಡಿ ನಿಮಗೆ. ಈ ರೀತಿ ಕಟ್ ಮಾಡ್ಕೊಳ್ತೀನಿ. ತುಂಬ ಚಿಕ್ಕದಾದ್ರೂ ಫ್ರೈ ಮಾಡ್ಬೇಕಾದ್ರೆ ಸ್ಮ್ಯಾಶ್ ಆಗುತ್ತೆ, ತುಂಬ ದೊಡ್ಡದಾದ್ರೂ ಫ್ರೈ ಆಗೋಲ್ಲ. ಆದ ಕಾರಣ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಹಾಗೆ ಪೀಲ್ ಮಾಡಿದ್ದಾದಮೇಲೆ ಒಂದು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಕಟ್ ಮಾಡಿದ್ದಾದಮೇಲೂ ಕೂಡ ಒಂದು ಸರ್ತಿ ಚೆನ್ನಾಗಿ ತೊಳೆದು ಇದನ್ನು ನೀರಲ್ಲೇ ಹಾಕ್ಬಿಟ್ಟು ಇಡಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಒಂದು ಸ್ವಲ್ಪ ಇದೆಲ್ಲ ಬರುತ್ತೆ, ಅದೆಲ್ಲ ಹೋದರೆ ಪೊಟೊಟೊ ಫ್ರೈ ಚೆನ್ನಾಗುತ್ತೆ. ಸ್ಟಾರ್ಚ್ ಅಂತಾರೆ ಅದನ್ನು. ಅದೆಲ್ಲ ಹೋದಾದ್ಮೇಲೆ ಪೊಟೊಟೊ ಫ್ರೈ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ. ಆದ್ದರಿಂದ ಈ ರೀತಿ ಒಂದು 2 ಸರ್ತಿ ಚೆನ್ನಾಗಿ ತೊಳ್ಕೊಬೇಕು. ಕೆಲವರಿನ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ತೊಳ್ಕೊತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನೀರು ತಣ್ಣಗೆ ಇರುತ್ತಲ್ಲ, ಅದಕ್ಕೋಸ್ಕರ ಹಿಂಗೆ ಮಾಮೂಲಿ ತಣ್ಣೀರಲ್ಲೇ ತೊಳ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿದ್ರಲ್ಲ, ಆಲೂಗಡ್ಡೆಗೆ ನೀರು ಹಾಕ್ಬಿಟ್ಟು ಒಂದು ಬೌಲಲ್ಲಿ ಇಟ್ಬಿಟ್ಟಿದ್ದೀನಿ ಒಂದು ಸೈಡ್ಗೆ. ಅದನ್ನೆಲ್ಲ ತೋರಿಸ್ತೀನಿ ಯಾವ ರೀತಿ ಫ್ರೈ ಮಾಡ್ತೀನಿ ಅಂತ. ಹಾಗೆ ಬೆಂಡೆಕಾಯಿ ಕೂಡ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತೀನಿ. ಫ್ರೈಗೆ ಅಷ್ಟು ಸೈಜ್ ಬೇಕೋ ಆ ಸೈಜು. ಕೆಲವು ದೊಡ್ಡದಾಗಿ ತಿಂತಾರೆ, ನನ್ನ ಮಕ್ಕಳಿಗೆ ಈ ಥರ ಪುಟ್ಟದಾಗೆ ಕಟ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲ, ಚಿಟಿಕೆ ಹೊಡೆಯೋದ್ರಲ್ಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟೆ. ಹಾಗೆ ಇವಾಗ ತೊಳ್ಕೊಂಡಿದ್ದೀನಿ, ಅದೆಲ್ಲ ಉರಿಬೇಕಾದ್ರೆ ಅಂಟಾಗುತ್ತೆ ಅಂತ ಅನ್ಸ್ಕೊಬೋದು. ಏನಾಗಲ್ಲ, ಅದು ತೋರಿಸ್ತೀನಿ. ಅದಕ್ಕೂ ಒಂದು ಟಿಪ್ ಹೇಳ್ತೀನಿ. ಬೆಂಡೆಕಾಯಿ ಫುಲ್ಲು ಲೋಳೆ ಎಲ್ಲ ಬರ್ದಂಗಿರಬೇಕು ಅಂದರೆ ಏನು ಮಾಡಬೇಕು ಅಂತ. ಜೊತೆಗೆ ಸೌತೆಕಾಯಿ ಇದ್ರೆ ಅಂತೂ ಕೂಪರ್ ಆ ಕಡೆ ಈ ಕಡೆ ಹೋಗೋದಿಲ್ಲ. ಅಡುಗೆ ಮನೆಗೆ ಅಡುಗೆ ಸ್ಟಾರ್ಟ್ ಮಾಡೋದಂದರೆ ಕೂಪರ್ ಅಂತೂ ಪಕ್ಕ ಅಲ್ಲೇ ಇರ್ತಾನೆ. ಒಂದೊಂದು ಕಟ್ ಮಾಡಿದಾಗೆಲ್ಲ ಅವ್ನಿಗೆ ಒಂದೊಂದು ಕೊಡ್ತಾ ಇರಬೇಕು. ಟೊಮೊಟೊ, ಕ್ಯಾರೆಟು, ಈ ಥರ ಸೌತೆಕಾಯಿ ಏನೇ ಕಟ್ ಮಾಡಿದ್ರು ಕೊಡಬೇಕು. ಅದ್ರಾಗ ಪೊಟೊಟೊ ಅಂದರೆ ಒಂದು ಫೇವರೇಟು. ಬೇಯಿಸಿದಾದ್ಮೇಲೆ ಕೊಡ್ತೀನಿ. ಈಗ ರಸಮ್ಗೆ ನಾನಿಲ್ಲಿ 1-2 ಸ್ಪೂನಷ್ಟು ಮೆಣಸು ಹಾಗೆ 1 ಸ್ಪೂನ್ ಜೀರಿಗೆ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದನ್ನು ಕುಟ್ಬಿಟ್ಟು ಇಟ್ಕೊಳ್ತೀನಿ.
ಈ ರೀತಿ ಒಳ್ಕಲ್ಲಲ್ಲಿ ಕೊಟ್ಟಿಟ್ಕೊಳ್ತೀನಿ. ಈ ರೀತಿ ಒಂದೊಂದೇ ಮಾಡ್ತಾನೆ ಕೆಲಸಗಳನ್ನೂ ಹಂಗೇ ಕ್ಲಿಯರ್ ಮಾಡ್ಕೊತ ಬರ್ತೀನಿ. ಅಂದರೆ ಈಗ ಚಿಕ್ಕದಾಗಿ ಈ ಪಾತ್ರೆಗಳೆಲ್ಲ ಆಗ್ತಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಬರ್ತೀನಿ. ನೋಡಿ, ಈಗ ಒರಳಾಯ್ತಲ್ಲ, ಒರಳನ್ನೂ ಕೂಡ ಹಂಗೆ ನೀಟಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಇವೆಲ್ಲ ಮತ್ತೆ ಸೈಡ್ ತೊಳ್ತಾ ಇದ್ದರೆ ಕೆಲಸ ಜಾಸ್ತಿ ಆಗ್ತಾ ಇರುತ್ತೆ. ಆದರೂ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಪಾತ್ರೆ ಆಗುತ್ತೆ ಅಂತ. ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಿರ್ತೀನಿ, ಆದರೂ ಅಡುಗೆ ಎಲ್ಲ ಆಗೋಷ್ಟೊತ್ತಿಗೆ ಅಷ್ಟು ಆಗೋಗ್ಬಿಡುತ್ತೆ. ಒಂದು ಸರ್ತಿ ಸೋಪೆಲ್ಲ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಡ್ತೀನಿ. ಬನ್ನಿ ಈಗ ಪೊಟ್ಯಾಟೊ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರ್ 4 ವಿಸಿಲ್ ಕೂಗಿಸ್ಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ, ಅದು ತಣ್ಣಗಾಗಬೇಕು. ಅಷ್ಟರೊಳಗಡೆ ಇಲ್ಲಿ ನಾನು ಪೊಟ್ಯಾಟೊ ಫ್ರೈಗೆ ಹಾಗೆ ಬೆಂಡೆಕಾಯಿ ಫ್ರೈಗೆ ಇಡ್ತಾಯಿದ್ದೀನಿ. ನಾನಿಲ್ಲಿ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡ್ತೀನಿ. ಈ ರೀತಿ ಕಬ್ಬಿಣದ ಬಾಣಲಿ ಯೂಸ್ ಮಾಡೋದ್ರಿಂದ ಫ್ರೈಗಳು ಚೆನ್ನಾಗಿ ಆಗ್ತವೆ. ಒಂದು ಸೈಡು ಪೊಟ್ಯಾಟೊ ಫ್ರೈ, ಒಂದು ಸೈಡು ಬೆಂಡೆಕಾಯಿ ಫ್ರೈ, ಎರಡೂ ಕೂಡ ಒಂದೇ ಸರ್ತಿ ಆಗೋಗ್ಬಿಡ್ಬೇಕು. ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಬೆಂಡೆಕಾಯಿಗೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, ಆಲೂಗಡ್ಡೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ. ಹಾಗೆ ನಿಮಗೆ ಇದರಲ್ಲಿ ಅಂಟಂಟು ಬರುತ್ತೆ, ತೋರಿಸ್ತೀನಿ ನಿಮಗೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿನ ಕಡಿಮೆ ಇಟ್ಕೊಂಡು ಹುರ್ಕೊಳ್ತಾ ಇರ್ತೀನಿ. ಬೇರೆ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಅಷ್ಟರೊಳಗಡೆ ನಾನು ಅಲ್ಲೊಂದು ಕಡೆ ಬೆಂಡೆಕಾಯಿ ಮತ್ತು ಆಲೂಗಡ್ಡೆ ಫ್ರೈ ಆಗ್ತಾ ಇರುತ್ತೆ. ಇಲ್ಲಿ ರಸಮ್ ರೆಡಿ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಮಧ್ಯೆ ತೋರಿಸ್ಕೊಂಡು ಹೋಗ್ತೀನಿ, ಕಂಟಿನ್ಯೂಸ್ ಆಗಿ ಒಂದೇ ತೋರಿಸಿಲ್ಲ ನಾನು. ನಿಮ್ಗೆ ಕನ್ಫ್ಯೂಸ್ ಆಗಬೇಡಿ, ನಿಧಾನಕ್ಕೆ ನೋಡಿ ವಿಡಿಯೋ, ಗೊತ್ತಾಗುತ್ತೆ. ಈಸಿ ಇರುತ್ತೆ ನನ್ನ ರೆಸಿಪೀಸ್ ಎಲ್ಲ. ಈ ರೀತಿ ಫಿಲ್ಟ್ರ್ ಮಾಡ್ಕೊಂಡು ನೋಡಿ, ಆ ಬೇಳೆ ಅಷ್ಟು ಸ್ಮ್ಯಾಶ್ ಆಗಬೇಕು, ಆವಾಗೇ ರಸಮ್ ಟೇಸ್ಟ್ ಕೊಡೋದು. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈ ರೀತಿ ಅಂಟಾಗುತ್ತೆ, ಅಂದರೆ ಲೋಳೆ ಎಲ್ಲ ಬರುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು, ಇದ್ರಾಗ ಒಂದು 1/4 ಭಾಗ ಹಾಕ್ಕೊಂಡೆ ಅಷ್ಟೇ, ತುಂಬ ಏನು ಹಾಕಿಲ್ಲ. ಇದನ್ನು ಹಾಕ್ಕೊಂಡು ಇನ್ನೊಂದು ನಿಮಿಷ ಫ್ರೈ ಮಾಡಿ. ನಿಮಗೆ ಒಂದು ಸ್ವಲ್ಪನೂ ಅಂಟಂಟು ಬರಲ್ಲ ಇದು. ಹಾಗೆ ಬೆಂಡೆಕಾಯಿಗೂ ಹುಳಿ ಫ್ಲೇವರು ಕೂಡ ಚೆನ್ನಾಗಿರುತ್ತೆ. ಅದೇನು ಹುಳಿ ಇದೆ ಅಂತ ಏನು ಚೆನ್ನಾಗಿಲ್ಲ ಅಂದ್ಕೋಬೇಡಿ. ಆದರೆ ಆ ಲೋಳೆ ಎಲ್ಲ 2 ನಿಮಿಷ ಹಂಗೆ ಮಾಯ ಆಗೋಗ್ಬಿಡುತ್ತೆ. ಈ ಟಿಪ್ನ ಕೂಡ ನೀವು ಒಂದು ಸರ್ತಿ ಫಾಲೋ ಮಾಡಿ. ನೋಡ್ತಿದ್ದೀರಲ್ಲ, ಈ ಥರ ಚೆನ್ನಾಗಿ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಿಕೊಂಡೆ. ಈಗ ಕೈಯಲ್ಲೇ ಚೆನ್ನಾಗಿ ಇಚ್ಕೊಳ್ತೀನಿ. ಏನು ಬೇಳೆ, ಟೊಮೊಟೊ, ನುಗ್ಗೆಕಾಯಿ ಏನೂ ಇರಬಾರ್ದು, ಅಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಕೆಲವರು ಮಿಕ್ಸಿಗೆ ಹಾಕ್ಕೊಡ್ತಾರೆ. ಮಿಕ್ಸಿಗೆ ಹಾಕೋದಕ್ಕಿಂತ ಈ ರೀತಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಬೇಳೆನ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು. ಹಾಗೆ ಟೊಮೊಟೊ ಕೂಡ ಫುಲ್ ರೆಡ್ಡಾಗಿರೋ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ ರಸಮ್ಗೆ. ಈ ರೀತಿ ಬರೋ ರಸನೆಲ್ಲ ಹಿಂಡ್ಕೊಂಬಿಡೋದು. ಅದನ್ನು ಸೈಡ್ಗೆ ಹಾಕ್ತೀನಿ. ಇಲ್ಲಿ ನಾನು ರೈಸ್ ಇಡ್ತಾಯಿದ್ದೀನಿ, ಮಾಮೂಲಿ ರೈಸು. ನಾನು ಗ್ಲಾಸ್ ಅಳತೆಯಲ್ಲಿ ಇಡಲ್ಲ ರೈಸ್ಗೆಲ್ಲ, ಬೆರಳು ಅಳತೆಯಲ್ಲಿ ಇಡ್ತೀನಿ. ಎಷ್ಟು ಇಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಈ ಮಧ್ಯದ ಬೆರಳಲ್ಲಿ 2 ಗೆರೆ ಬರುತ್ತಲ್ಲ, ಆ ಗೆರೆವರೆಗೂ ನೀರು ಹಾಕ್ಕೊಳ್ತೀನಿ. ಅನ್ನ ಪರ್ಫೆಕ್ಟಾಗಿ ಆಗುತ್ತೆ, ನಿಮಗೆ ತೋರಿಸ್ತೀನಿ ಆಮೇಲೆ. ಹಾಗೆಯೇ ಬ್ರೌನ್ ರೈಸ್ ನೆನೆಸಿಟ್ಟಿದ್ನಲ್ಲ, ಈಗ ರೈಸು ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಕೂಡ ಇಟ್ಕೊಳ್ತೀನಿ. ಈ ಥರ ರಸಮ್ ಮಾಡ್ಬೇಕಾದ್ರೆ ಬಿಸಿ ಬಿಸಿ ಅನ್ನ ಇದ್ದರೆ ಒಳ್ಳೆ ಟೇಸ್ಟ್ ಇರುತ್ತೆ, ಅದಕ್ಕೆ ಇವಾಗ ಇಟ್ಕೊಳ್ತೀನಿ. ಕರೆಕ್ಟಾಗಿ ನಾನು ಹೇಳಿರೋ ಪ್ರಕಾರ ಹಾಕಿದ್ರೆ ರೈಸ್ ಚೆನ್ನಾಗಾಗುತ್ತೆ. ನಿಮಗೆ ರೈಸ್ ಆದಮೇಲೆ ಕೂಡ ತೋರಿಸ್ತೀನಿ. ಎರಡೂ ಕೂಡ ಇಟ್ಬಿಟ್ಟಾಯಿತು. ಹಿಂದೆಗಡೆ ರೈಸ್ ಆಗ್ತಿದೆ, ಈ ಕಡೆ ಫ್ರೈ ಆಗ್ತಿದೆ. ನೋಡಿದ್ರಲ್ಲ, ಅಂಟು ಎಷ್ಟಿತ್ತಲ್ಲ, ಹೀಗೆಲ್ಲ ಈಸಿಯಾಗಿ ಹೊಲ್ಟೋಯ್ತು. ಈ ರೀತಿ ಒಂದು ಸರ್ತಿ ಮಾಡಿ. ಬೆಂಡೆಕಾಯಿ ಅದು ಉದುರುದ್ರಾಗಿ ಬರುತ್ತೆ, ಅಂಟೇ ಇರಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಹಾಗೆ ಪೊಟ್ಯಾಟೊ ಫ್ರೈ ಕೂಡ ನೋಡ್ತಿದ್ದೀರಲ್ಲ, ಎಲ್ಲೂ ಅಂಟಾಗ್ತಾ ಇಲ್ಲ, ಚೆನ್ನಾಗಿದೆ. ಪೊಟ್ಯಾಟೊ ಫ್ರೈಗೆ ಪೊಟ್ಯಾಟೋಸ್ ಚೆನ್ನಾಗಿರಬೇಕು. ಅದಿತಿ ಬಂದುಬಿಟ್ಲು. ಅದಿತಿಗೆ ಪ್ರತಿಯೊಂದು ಅಡುಗೆಯಲ್ಲಿ ಅವಳು ಕೈ ಹಾಕಿಲ್ಲ ಅಂದರೆ ಅಡುಗೆ ಟೇಸ್ಟೇ ಇರಲ್ಲ, ಅದಕ್ಕೋಸ್ಕರ ಅವಳು ಬರ್ತಾ ಇರ್ತಾಳೆ. ಈಗ ರಸಮ್ಗೆ ನಾನಿಲ್ಲಿ 1 ಸ್ಪೂನಷ್ಟು ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಟೊಮೊಟೊ ಹಾಕ್ಕೊಂಡಿದ್ರು ಕೂಡ ಹುಣಸೆಹಣ್ಣು ಹಾಕ್ಕೋಬೇಕು, ರಸಮ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಆಗಲೇ ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಎಲ್ಲ ಕುಟ್ಟಿಟ್ಟಿದ್ದಲ್ಲ, ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತೀನಿ. ಅದು ಸ್ಟವ್ ಖಾಲಿ ಇಲ್ಲ, ಅದಕ್ಕೋಸ್ಕರ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಸ್ಟವ್ ಅದನ್ನು ಒಂದು ಖಾಲಿ ಆಗಿದ ತಕ್ಷಣ ಅದನ್ನು ಇಟ್ಕೊಳ್ತೀನಿ. ಹಾಗೆ ಆಲೂಗಡ್ಡೆ ಒಂದು ಫ್ರೈ ಆಗಿದೆ. ಈಗ ಇದಕ್ಕೆ ಪುಟ್ಟದ ಒಂದು ಒಗ್ಗರಣೆ ಹಾಕಿ ತೋರಿಸ್ತೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಒಂದು 3 ರಿಂದ 4 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, 1 ಒಣಮೆಣ್ಸಿನ್ಕಾಯಿ, ಇಷ್ಟನ್ನು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ.
ಈ ಫ್ರೈಗೆ ಮಸಾಲಾಸ್ ಬಂದು ನಿಮ್ಮ ಇಷ್ಟ, ಏನು ಬೇಕಾದ್ರೂ ಹಾಕೋದು, ನಿಮ್ಮ ಮಕ್ಕಳು ಟೇಸ್ಟ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಿದು. ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಖಾರ ಇಷ್ಟ ಆದ್ದರಿಂದ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಹಾಗೆ ಪೆರಿ ಪೆರಿ ಪೌಡ್ರ್ ಬರುತ್ತಲ್ಲ, ಅದು ನನ್ನ ಅದಿತಿಗೆ ತುಂಬಾ ಇಷ್ಟ, ಅದಕ್ಕೆ ಅವಳು ಹಾಕ್ಸ್ಕೊಳ್ತಿದ್ದಾಳೆ ಇಲ್ಲಿ. ಹಾಗೆ ಸ್ವಲ್ಪ ಪಿಜ್ಜಾ ಸೀಸನಿಂಗ್ ಹಾಕ್ಕೊಳ್ತೀನಿ, ಅಂದರೆ ಹರ್ಬ್ಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ಬಂದು ಲಾಸ್ಟಲ್ಲಿ ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ, ಆದ ಕಾರಣ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ನೋಡಿ, ಪೊಟ್ಯಾಟೊ ಫ್ರೈ ರೆಡಿ ಆಯಿತು. ಈಗ ಇದನ್ನು ಒಂದು ಬೌಲ್ಗೆ ಸೈಡ್ಗೆ ಇಡ್ತೀನಿ. ಅಷ್ಟರೊಳಗಡೆ ರೈಸ್ ಇಲ್ಲಿ ಕೂಗಿದಾಯಿತು, ಅದಕ್ಕೆ ರಸಮ್ನ ಆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದನ್ನು ಒಂದು ಸಲ ಕುದಿ ಬರಬೇಕು. ನೋಡಿ, ಪೊಟ್ಯಾಟೊ ಫ್ರೈ ಎಲ್ಲ ಆಯ್ತಲ್ಲ, ಇದನ್ನು ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡ್ರಲ್ಲ, ಎಲ್ಲೂ ಅಂಟಾಗ್ದಂಗೆ ಎಷ್ಟು ನೀಟಾಗಿ ಬಂದಿದೆ. ಕಬ್ಬಿಣದ ಬಾಣಲಿ ಇಂಥ ಫ್ರೈಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಹಾಗೆ ಸಾಸಿವೆ ಒಂದು ಸ್ವಲ್ಪ ಒಂದು 1/4 ಸ್ಪೂನಿನ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅವು ಸಿಡಿಯೋದ್ರೊಳಗಡೆ ಇಲ್ಲಿ 1-2 ಹಸಿಮೆಣ್ಸಿನ್ಕಾಯಿನ ರಸಮ್ಗೆ ಹಾಕಿ ಬರ್ತೀನಿ. ಹಾಗೆ ಇದಕ್ಕೆ ಒಂದು 1/4 ಸ್ಪೂನಷ್ಟು ಏನಪ್ಪ ಅದು ಉದ್ದಿನಬೇಳೆ, 1/4 ಸ್ಪೂನ್ ಉದ್ದಿನಬೇಳೆ, ಹಾಗೆ 1-2 ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದೇನಕ್ಕಪ್ಪ ಅಂದರೆ ಬೆಂಡೆಕಾಯಿ ಫ್ರೈಗೆ. ಫಸ್ಟ್ ಟೈಮೇ ಕೂಡ ಮಾಡ್ಕೋಬೋದು ಇದನ್ನು, ಆದರೆ ಬೆಳ್ಳುಳ್ಳಿ ಬಂದು ಫುಲ್ ಫ್ರೈ ಆದರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಇವಾಗ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೆ ಖಾರಕ್ಕೆ ಬರೀ ಚಿಲ್ಲಿ ಪೌಡ್ರ್ ಮಾತ್ರನೇ ಹಾಕಿದ್ದೀನಿ, ಬೇರೆ ಏನೂ ಹಾಕಿಲ್ಲ. ಇದು ಪಾವನಿಗೆ ಈ ರೀತಿಯೇ ಇಷ್ಟ ಆಗೋದು, ಅದಕ್ಕೋಸ್ಕರ ಚಿಲ್ಲಿ ಪೌಡ್ರು, ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕಿದ್ದೀನಿ ಕಲರ್ಗೋಸ್ಕರ. ಲಾಸ್ಟಲ್ಲಿ ಉಪ್ಪು, ಇದನ್ನು ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿ ಆಯಿತು. ಇದಕ್ಕೆ ಯಾವುದೇ ರೀತಿ ಚಾಟ್ ಮಸಾಲ ಏನೂ ಹಾಕಿಲ್ಲ. ಒಂದೊಂದು ಸರ್ತಿ ಅದನ್ನು ಕೂಡ ಹಾಕ್ತೀನಿ, ಆದರೆ ಇವತ್ತು ಅವಳಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಮಕ್ಕಳು ಟೇಸ್ಟ್ ಬೇಕಾದ್ರೆ ಅದ್ರ ಪ್ರಕಾರ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಈಗ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. 1 ಸ್ಪೂನ್ ಎಣ್ಣೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ, ಇವೆರಡು ಸಿಡಿದಾದ್ಮೇಲೆ 1-2-3 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇದಕ್ಕೆ ಇಂಗು ಹಾಕ್ಕೋಬೇಕು. ನನ್ನ ಹತ್ರ ಇಂಗು ಖಾಲಿ ಆಗಿದೆ, ಅದಕ್ಕೋಸ್ಕರ ಇಂಗು ಹಾಕಿಲ್ಲ. ಇಂಗು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ರಸಮ್ ಚೆನ್ನಾಗಿ ಕುದಿಬೇಕಾದ್ರೆ ಈಗ ಒಗ್ಗರಣೆ ಸೇರಿಸ್ಕೊಳ್ತೀನಿ. ಇದಕ್ಕೆ ಮೇಯ್ನಾಗಿ ಒಂದು ಏನೂ ಹಾಕಿಲ್ಲ, ಏನು ಗೊತ್ತಾ, ಉಪ್ಪು. ಒಗ್ಗರಣೆ ಎಲ್ಲ ಹಾಕಿ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯಿತು ನಾನು ಉಪ್ಪು ಹಾಕಿಲ್ಲ ಅಂತ, ಆಮೇಲೆ ಹಾಕ್ಕೊಂಡೆ. ಇದು ರಸಮ್ ಆದ ಕಾರಣ ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಾಗೋಯ್ತು. ಟೇಸ್ಟ್ ನೋಡಿದ್ದಾದ್ಮೇಲೆ ಗೊತ್ತಾಯಿತು ನಾನು ಉಪ್ಪೇ ಹಾಕಿಲ್ಲ ಅಂತ. ಆಮೇಲೆ ಈಗ ಉಪ್ಪು ಹಾಕ್ಕೊಳ್ತೀನಿ. ಬೇರೆ ಸಾಂಬಾರೊಳಗಾದರೆ ಫಸ್ಟೇ ಹಾಕಬೇಕು, ರಸಮ್ ಅಲ್ವಾ ನಡೆಯುತ್ತೆ. ಇನ್ನೊಂದು ಸಲ ಕುದಿಸ್ಕೊಂಡ್ರೆ ಮುಗೀತು. ಅದಿತಿ ಇಲ್ಲಿ ಏನೋ ತಗಲ್ಸ್ಕೊಂಡು ನೋಡಿ, ಅಡುಗೆ ಮನೇಲಿ ಹೆಂಗೆ ಬಿದ್ದಿದ್ದಾಳೆ. ಈ ಥರ ಏನೋ ಒಂದು ತರಲೆ ಮಾಡೋಕ್ಕೆ ಬರ್ತಾಳೆ, ಏನೋ ಒಂದು ಮಾಡ್ಕೊಳ್ತಾಳೆ. ನೋಡ್ತಿದ್ದೀರಲ್ಲ, ಗುಂಡಂಗೆ ರಸಮ್ ಅಂದರೆ ತುಂಬ ಇಷ್ಟ. ಅವಳು ಈ ಥರ ರಸಮ್ ಮಾಡಿದ್ರೆ ಅಂತೂ 2 ಟೈಮ್ 3 ಟೈಮ್ ಬೇಕು. ರಸಮ್ ಖಾಲಿ ಆಗೋರ್ಗು ಅದನ್ನೇ ತಿಂತಾಳೆ. ಅವಳಿಲ್ಲಿ ಟೇಸ್ಟ್ ನೋಡ್ತಿದ್ದಾಳೆ. ನೋಡಿದ್ರಲ್ಲ ಬ್ರೌನ್ ರೈಸ್ ಯಾವ ರೀತಿ ಆಗಿದೆ ಅಂತ. ನೀಟಾಗಿ ಆಗುತ್ತೆ, ಉದ್ರಾಗೂ ಕೂಡ ಆಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಮಾಡೋದು ಅಂತ ಸಪ್ರೇಟಾಗಿ ಹಾಕಿ ಅಂತ ಕೇಳಿದಿರ. ನಾನು ಸಪ್ರೇಟಾಗಿ ಬ್ರೌನ್ ರೈಸ್ ಯಾವ ರೀತಿ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡ್ತಿದ್ದೀರಲ್ಲ ಎಷ್ಟು ಉದ್ರಾಗಿ ಬಂದಿದೆ ಅಂತ. 1 ಅವರ್ ನೆನೆಸಿದ್ರೆ ಸಾಫ್ಟಾಗಿ ಆಗುತ್ತೆ ರೈಸು ಅಷ್ಟೇ. ಕೆಲವರು ನೈಟೇ ನೆನೆಸ್ಬಿಟ್ಟು ಬೆಳಗ್ಗೆನೇ ಮಾಡ್ತಾರೆ, ಅದನ್ನು ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಿ ಎಷ್ಟು ನೀಟಾಗಿದೆ. ಹಾಗೆ ನಾರ್ಮಲ್ ರೈಸು ಕೂಡ ತೋರಿಸ್ತೀನಿ ಬನ್ನಿ. ಅನ್ನನೂ ಕೂಡ ಉದ್ರಾಗುತ್ತೆ, ಬೆಳ್ಳೆ ಅಳತೆಯಲ್ಲೂ ಕೂಡ ಇಟ್ಟರೂ ಕೂಡ ರೈಸ್ ಚೆನ್ನಾಗಾಗುತ್ತೆ. ಹಾಗೆ ರಸಮ್ ಕೂಡ ರೆಡಿ ಆಯಿತು. ಎಲ್ಲನೂ ಕೂಡ ಈಗ ಪ್ಲೇಟಿಂಗ್ ಮಾಡಬೇಕು. ಪ್ಲೇಟಿಂಗು ತುಂಬಾ ಇಂಪಾರ್ಟೆಂಟು. ಮಕ್ಕಳಿಗೆ ಈ ಥರ ಪ್ಲೇಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ಏನಾದರೂ ಈ ರೀತಿ ಮಾಡಿದಾಗ ಪ್ಲೇಟಿಂಗ್ ಮಾಡಿಕೊಡ್ತೀನಿ. ಆಲ್ಮೋಸ್ಟ್ ಪ್ಲೇಟಿಂಗ್ ಮಾಡೇ ಕೊಡ್ತೀನಿ ನಾನು. ನೋಡಿ, ನಮ್ಮ ಡಿನ್ನರ್ ಪ್ಲೇಟ್ ರೆಡಿ ಮಾಡ್ತಿದ್ದೀನಿ. ನೋಡಿ, ಪ್ಲೇಟಲ್ಲಿ ಆಲೂ ಫ್ರೈ, ಬೆಂಡೆಕಾಯಿ ಫ್ರೈ, ರಸಮ್, ರೈಸ್. ಇದು ನನ್ನ ಪ್ಲೇಟ್, ಇದು ಬ್ರೌನ್ ರೈಸ್ ಪ್ಲೇಟ್. ನನ್ನ ಡಿನ್ನರು ಇವತ್ತು ಇದೆ. ನಮ್ಮ ಮನೇಲಿ ಈ ರಸಮ್ ಆಗಲಿ ಏನಾದರೂ ಸಿಂಪಲಾಗಿ ಸಾಂಬಾರುಗಳು ಇರುತ್ತಲ್ಲ, ಆವತ್ತು ಇಷ್ಟಪಟ್ಟು ಮಕ್ಕಳು ಊಟ ಮಾಡ್ತಾರೆ. ಇದನ್ನೇ ಕೂಡ ನೈಟು ಕೂಡ ಮತ್ತೆ ತಿಂತಾರವರು. ನಮ್ಮದು ಇದೇ ಲಾಸ್ಟ್ ಮೀಲ್.
ನೋಡ್ತಿದ್ರಲ್ಲ, ಪ್ಲೇಟ್ ನೋಡ್ತಾ ಇದ್ರೇ ಈಗ ಮತ್ತೆ ಊಟ ಮಾಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ನಾನು ಯಾಕೆ ಸ್ಪೂನಾಗೆ ಅಂತನ ಕೈ ಯಾಕೆ ಉರಿತಿತ್ತು, ಅದಕ್ಕೋಸ್ಕರ ಸ್ಪೂನಲ್ಲಿ. ಹಾಗೆಯೇ ಆದಿತ್ಯನೂ ಕೂಡ ನನ್ನ ಥರನೇ, ನಾನು ಆದಷ್ಟು ಸ್ಪೂನಾಗೆ ತಿಂತೀನಿ ಕೆಲವೊಂದು ಟೈಮ್. ಇವತ್ತು ಕೈ ಉರಿತಿತ್ತು, ಅದಕ್ಕೋಸ್ಕರ ಸ್ಪೂನಲ್ಲಿ ತಿಂತಿದ್ದೀನಿ. ಡಿನ್ನರೆಲ್ಲ ಮುಗಿದ್ಮೇಲೆ ನೋಡಿದ್ರಲ್ಲ ಅಡುಗೆ ಮನೆ ಯಾವ ರೀತಿ ಆಗಿದೆ ಅಂತ. ಪಾತ್ರೆಗಳು ಆದಷ್ಟು ಕ್ಲೀನ್ ಮಾಡ್ಕೊಂಡಲ್ಲ, ನೋಡಿ ಈಗ ಮತ್ತೆ ಇಷ್ಟು ಪಾತ್ರೆ ಆಗಿದೆ. ನಮ್ಮದು ಅರ್ಲಿ ಡಿನ್ನರ್ ಅಲ್ವಾ, ಆದ ಕಾರಣ ಕೆಲಸಗಳು ಕೂಡ ಬೇಗನೆ ಮುಗಿಯುತ್ತೆ. ನಾವಿವತ್ತು 5 ಗಂಟೆಗೆ ಡಿನ್ನರ್ ಮುಗಿಸಿದ್ವಿ. ಮತ್ತು ನೈಟ್ ಮಕ್ಕಳು ಊಟ ಮಾಡ್ತಾರೆ, ನಮ್ಮದು ಮಾತ್ರ ಮುಗೀತು. ನಾವು ತಿನ್ನಬೇಕಾದ್ರೆ ಮಕ್ಕಳಿಗೂ ಕೊಟ್ಬಿಟ್ಟಾಗ ಎಲ್ಲರೂ ಕುತ್ಕೊಂಡು ತಿನ್ಬೋದು ಅಂತ ಅವ್ರಿಗೂ ಕೂಡ ಸ್ಕೂಲ್ ಮುಗಿಸ್ಕೊಬರೋದ್ರೊಳಗಡೆ ಎಲ್ಲ ಅಡುಗೆ ಮಾಡಿ ರೆಡಿ ಮಾಡಿಬಿಡ್ತೀನಿ ನಾನು. ಎಲ್ಲರೂ ಕೂತ್ಕೊಂಡು ಡಿನ್ನರ್ ಮುಗಿಸ್ತೀವಿ. ನೈಟ್ ಮಕ್ಕಳು ಏನಿದು ಇಷ್ಟ ಆದರೆ ಅದು ಹಾಕ್ಕೊಂಡು ತಿಂತಾರೆ. ಹೇಳ್ತಾನೆ ಪಾತ್ರೆ ಎಲ್ಲ ತೊಳೆದ್ನಲ್ಲ, ಇದನ್ನೆಲ್ಲ ತೊಳೆಯೋಷ್ಟೊತ್ತಿಗೆ 6 ಗಂಟೆ ಆಗೋಗ್ಬಿಡುತ್ತೆ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಮತ್ತೆ ಹೋಗಿ ಹೊರಗಡೆ ಎಲ್ಲ ಕಸ ಗುಡಿಸ್ಕೋಬೇಕು. ಹಾಗೆ ಸ್ಟವ್ ಇವೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಅಡುಗೆ ಮನೆ ಈ ರೀತಿ ಸಂಜೆ ಎಲ್ಲ ಡಿನ್ನರ್ ಮುಗಿದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಖುಷಿ ಆಗ್ಬಿಡುತ್ತೆ ಅಲ್ಲ. ಮತ್ತೆ ಒಂದು ಸರ್ತಿ ಮಕ್ಕಳ ತಟ್ಟೆಗಳೆಲ್ಲ ಇರುತ್ತೆ, ಅವನ್ನ ತೊಳ್ಕೊಬೇಕು. ಈ ರೀತಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಾದ್ಮೇಲೆ ಮತ್ತೆ ಒಂದು ಸರ್ತಿ ಕಸ ಗುಡಿಸ್ಕೊಳ್ತೀನಿ. ಯಾಕೆಂದರೆ ಸಂಜೆ ದೀಪ ಅಂಟಿಸ್ಬೇಕಲ್ಲ, ಆದ ಕಾರಣ. ಪ್ರತಿದಿನನೂ ಮೇಲಿಂದ ಕಸ ಗುಡಿಸ್ಕೊಂಬರಲ್ಲ, ಅಂದರೆ ಬೆಳಗ್ಗೆ ಗುಡಿಸ್ತೀನಿ, ಸಂಜೆ ಕೆಳಗಡೆ ಫ್ಲೋರ್ ಮಾತ್ರನೇ ಕಸ ಗುಡಿಸ್ಕೊಳ್ತೀನಿ. ಮತ್ತೆ ಏನು ಮೇಲಿಂದ ಕಸ ಗುಡಿಸಲ್ಲ ಸಂಜೆ ಹೊತ್ತು ಕೂಡ. ಒನ್ ಟೈಮ್ ಅಷ್ಟೇ ಒಂದು ದಿನಕ್ಕೆ ಗುಡಿಸೋದು. 1 ಅವರು ಟೈಮ್ ತೊಗೊಂಡ್ಬಿಡುತ್ತೆ ಕಸ ಗುಡ್ಸೋಕ್ಕೇ, ಆದ ಕಾರಣ ಸಂಜೆ ಹೊತ್ತು ಅಲ್ಲಿ ಮಾತ್ರ ಗುಡಿಸ್ಕೊಳ್ತೀನಿ. ಏನಕ್ಕಪ್ಪ ಅಂದರೆ ಹೊರಗಡೆ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡ್ತಿದ್ದೀರಲ್ಲ, ಎಲೆಗಳಂತೂ ಬೀಳ್ತಾನೆ ಇರ್ತೀವಿ. ಎಲೆ ಕಾಲ ಉದುರೋ ಕಾಲ ಬಂದಮೇಲೆ ಇದೊಂದು ದೊಡ್ಡ ಕೆಲಸ. ದಿನಕ್ಕೆ 3 ಸರ್ತಿ ಕಸ ಗುಡಿಸಿದ್ರೂ ಹೊರಗಡೆ ಎಲೆಗಳು ತುಂಬ ತುಂಬ್ಕೊಂಬಿಟ್ಟಿರುತ್ತೆ. ಅದು ಬೇರೆ ದೊಡ್ಡ ದೊಡ್ಡ ಎಲೆಗಳಾದರೆ ಗುಡಿಸ್ಬಿಡ್ಬೋದು. ಈ ನುಗ್ಗೆ ಗಿಡದ ಎಲೆ ಇದೆಯಲ್ಲ, ಹಬ್ಬ ಏನು ಟಾರ್ಚರ್ ಕೊಡುತ್ತೆ ಗೊತ್ತಾ ಅದು. ಹಂಗೆ ಇನ್ನು ಮಳೆಗಾಲ ಬಂದಾಗೇನೋ ಎಲೆ ಉದುರಿತು ಅಂದರೆ ಅಲ್ಲೇ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದಂತೂ ಇದ್ದಿದ್ದು ತಲೆನೋವು. ಬೇಸಿಗೆ ಕಾಲ ಏನೋ ಆರಾಮಾಗಿ ಗುಡಿಸ್ಬಿಡ್ಬೋದು, ಆದ್ರೂ 3 ಸರ್ತಿ ಕಸ ಗುಡಿಸ್ತೀನಿ. ಯಾವಾಗ ಹೊರಗಡೆ ಬಂದರೆ ಆ ಎಲೆ ನೋಡಿದ ತಕ್ಷಣ ಅವಾಗ ಒಂದು ಸಲ ಗುಡಿಸ್ಬಿಟ್ಟು ಹೋಗ್ಬಿಡ್ತೀನಿ. ಹೇಳೋಕ್ಕಾಗಲ್ಲ, 3 ಸಲನೂ ಆಗ್ಬೋದು, 4 ಸಲನೂ ಆಗ್ಬೋದು. ನಿಮ್ಗಾಗಲೇ ಅಡುಗೆ ಮನೆ ತೋರಿಸ್ತಿದ್ದಲ್ಲ, ಬನ್ನಿ ಈಗ ನೋಡಿಸ್ತೀನಿ. ನೋಡಿ ಎಷ್ಟು ನೀಟಾಗಿ ಆಗಿದೆ ಅಡುಗೆ ಮನೆ. ನಂದು ಸಂಜೆ ಅಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಒಂದೊಂದು ಸರ್ತಿ ಮಕ್ಕಳದ್ದು ಊಟ ಆದಮೇಲೆ ಮಾಡ್ತೀನಿ. ಈಗ ಫ್ರೆಶ್ ಅಪ್ ಆಗಿ ದೀಪ ಅಂಟಿಸ್ಬೇಕು. ಹಾಗೆ ಕಬ್ಬಣದ ಬಾಣಲಿ ಬಂದು ಆಮೇಲೆ ಎತ್ತಿಟ್ಕೊಳ್ತೀನಿ ಒರೆಸ್ಬಿಟ್ಟು. ಹಾಗೆ ಈ ರೆಸಿಪೀಸ್ ಹೇಗಿತ್ತು, ನಂದು ಸಿಂಪಲ್ ಡಿನ್ನರು ಯಾವ ರೀತಿ ಮಾಡಿದೆ, ಇದನ್ನೆಲ್ಲನೂ ಕೂಡ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.